ದೇವನಹಳ್ಳಿ ಭಾಗದ ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ 1777 ಎಕರೆಯನ್ನ ಕೆಐಎಡಿಬಿ ಭೂಸ್ವಾಧೀನ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಹೋರಾಟ ಇದ್ದಕ್ಕಿದ್ದಂತೆ ಭುಗಿಲೇಳಿತು. ಏಪ್ರಿಲ್ 4, 2022ರಂದು ಆರಂಭವಾದಂತಹ ಹೋರಾಟ, ಸತ್ಯಾಗ್ರಹ, ಧರಣಿ ಇಂದಿಗೂ ಕೂಡ ಮುಂದುವರೆದಿದೆ. ಸತತ 3 ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ ಇಂದಿಗೂ ಈಗಲೂ ಮುಂದುವರೆದಿದೆ. ವಿವಿಧ ಸಂಘಟನೆಗಳು, ವಿವಿಧ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಮತ್ತು ಸಹಕಾರದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಡೀತಾ ಇರುವಂತಹ ಧರಣಿ, ಸತ್ಯಾಗ್ರಹ ತಾವು ನೋಡಬಹುದು. ಪ್ರತಿದಿನ ಕಳೆದ 3 ವರ್ಷದಿಂದ ಮನೆ ಮಠ ಎಲ್ಲವನ್ನ ಬಿಟ್ಟು, ಜನ ಜಾನುವಾರುಗಳನ್ನು ಬಿಟ್ಟು, ತಮ್ಮ ಸೊಗಸಾದ ಜೀವನವನ್ನು ಬಿಟ್ಟು, ತಾವು ಮಾಡ್ತಾ ಇರುವಂತಹ ಕೃಷಿಯನ್ನು ಬಿಟ್ಟು, ತಮಗಾಗಿ, ತಮ್ಮ ಮುಂದಿನ ಪೀಳಿಗೆಗಾಗಿ, ತಾವು ಉಳಿಸಿಕೊಂಡಂತಹ ಭೂಮಿಗಾಗಿ ಹೋರಾಟವನ್ನು ಮಾಡ್ತಾ ಇದೇ ನಾಡ ಕಚೇರಿಯ ಮುಂದೆ ಕಳೆದ 3 ವರ್ಷಗಳಿಂದ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಾನು ರೈತ ಪರ, ನಾನು ರೈತರಿಗಾಗಿ, ನಾನು ಶೋಷಿತರ ಪರ, ನಾನು ಧ್ವನಿ ಇಲ್ಲದವರ ಪರ ಅಂತ ಹೇಳುವಂತಹ ಪಕ್ಷಗಳು, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಈ ರಾಜ್ಯವನ್ನು ಆಳುವಂತಹ ಪ್ರಮುಖ 3 ರಾಜಕೀಯ ಪಕ್ಷಗಳ ಯಾವ ನೇತಾರರು, ಯಾವ ರಾಜಕಾರಣಿಗಳು ಕಳೆದ 3 ವರ್ಷಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆಗೆ ಬಂದು ಏನಾಗ್ತಿದೆ ಅನ್ನೋದನ್ನ ಕೂಡ ನೋಡಲಿಲ್ಲ. ಆರಂಭದಲ್ಲಿ ಸ್ಥಳೀಯ ಶಾಸಕರುಗಳು, ಮಂತ್ರಿಗಳು ಕಣ್ಣೆರೆಸುವ ತಂತ್ರವನ್ನ ಮಾಡಿದ್ರು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು. BJP ಮೊಟ್ಟ ಮೊದಲಿಗೆ ನೋಟಿಫಿಕೇಶನ್ ಹೊರಡಿಸ್ತು. ಆಗ ಯಾವುದೇ ಕಾರಣಕ್ಕೂ ನಾನು ಈ ಒಂದು ಸ್ವಾಧೀನ ಪ್ರಕ್ರಿಯೆಯನ್ನ ತಡೀತೀನಿ, ನಾನು ವಿಧಾನಸಭೆಯ ಮೆಟ್ಟಿಲು ಹತ್ತಿದ ನಂತರ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈ ಬಿಡ್ತೀನಿ ಅಂತ ವಚನ ಕೊಟ್ಟು ವಿಧಾನಸೌಧದ ಮೆಟ್ಟಿಲೇರಿದಂಥ ಸಿದ್ದರಾಮಯ್ಯನವರು 2.5 ವರ್ಷ ಆಯಿತು. ಆದರೂ ಈಗಲೂ ನಿರಂತರ ಧರಣಿ ಸತ್ಯಾಗ್ರಹವನ್ನು ನಡೆಸ್ತಾ ಇರುವಂತಹ, ತಾವೇ ಕೊಟ್ಟಂತಹ ವಚನದಂತೆ ನಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನುಡಿದಂತೆ ನಡೆದಿದ್ದೇನೆ ಅಂತ ಭಾಷಣ ಹೊಡೆಯುವ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯದೆ ವಚನ ಭ್ರಷ್ಟರಾಗಿದ್ದಾರೆ. 15ನೇ ತಾರೀಕು ತುಂಬಾ ಇಂಪಾರ್ಟೆಂಟ್. 15ನೇ ತಾರೀಕು ಸರ್ಕಾರ ತನ್ನ ನಿಲುವನ್ನು ಪ್ರಕಟಿಸಲಿದೆ. ಆದರೆ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಹೋರಾಟಗಾರರಿಗೆ? ಈ ಪ್ರಕ್ರಿಯೆಯಿಂದ ಭೂಮಿಯನ್ನ ಕೈ ಬಿಡ್ತಾರಾ? ಇವರ ಹೋರಾಟಕ್ಕೆ ಜಯ ಸಿಗುತ್ತಾ? ಒಂದು ವೇಳೆ 15ನೇ ತಾರೀಕು ರೈತರ ಪರವಾದಂಥ ನಿಲುವು ವ್ಯಕ್ತಪಡಿಸದೇ ಇದ್ದರೆ ಉಗ್ರ ಹೋರಾಟ ಮಾಡ್ತೀನಿ ಅಂತ ರೈತರು ಈಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ಸುತ್ತಮುತ್ತಲ ಹಳ್ಳಿಯ ಕೆಲ ಮುಖಂಡರು ಮತ್ತು ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ತಮಗೆಲ್ಲರಿಗೂ ನೆನಪಿರಬಹುದು ವೀಕ್ಷಕರೇ, ರೈತರು ಹಸಿರು ಶಾಲನ್ನ ತಿರುಗಿಸಿದರೆ, ಅವರ ಕೋಪ ರಟ್ಟೆಗೆ ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಹಲವಾರು ರೈತ ಚಳವಳಿಯನ್ನ ನೋಡಿರುವಂತ ನಮ್ಮ ಕರ್ನಾಟಕವೇ ಸಾಕ್ಷಿ. ನೋಡಿ, ಇವರೆಲ್ಲರೂ ಕೂಡ ಭೂಮಿಯನ್ನ ಕಳೆದುಕೊಳ್ಳುವ ಆತಂಕದಲ್ಲಿರುವಂತಹ ರೈತರುಗಳು. ತಾವು ಹೆತ್ತ ತಾಯಿಯಂತೆ ಪ್ರೀತಿಸುವಂತಹ ಭೂಮಿಯನ್ನ ಬಿಟ್ಟು ಬದುಕಲಾರೆವು. ಪ್ರಾಣ ಹೋದ್ರೂ ಪರವಾಗಿಲ್ಲ, ರಕ್ತ ಸುರಿಸಿದ್ರೂ ಪರವಾಗಿಲ್ಲ, ನಾವು ನಮ್ಮ ಭೂಮಿಯ 1 ಇಂಚು ಭಾಗವನ್ನ ಬಿಟ್ಟು ಕೊಡೆವು ಅಂತ ಕುಳಿತಿದ್ದಾರೆ. ನೋಡಿ, ಈ ಹೋರಾಟಕ್ಕೆ ಸುದೀರ್ಘ ಇತಿಹಾಸ ಇದೆ. ಈ ಸ್ಲೇಟ್ ಇದೇನಿದೆ, ಈ ಸ್ಲೇಟ್ ಅಲ್ಲಿ ಪ್ರತಿದಿನ ನಂಬರ್ಸ್ ಚೇಂಜ್ ಆಗ್ತಾ ಇದೆಯೇ ಹೊರತು ಇವರ ಹಣೆ ಬರಹ ಚೇಂಜ್ ಆಗ್ತಾ ಇಲ್ಲ. 1191ನೇ ದಿನದ ಧರಣಿ, 1191ನೇ ದಿನದ ಧರಣಿ, 1191ನೇ ದಿನದ ಧರಣಿ. ಕಲ್ ಮೇಲೆ ನೀರು ಬಿದ್ರು ಕಲ್ಲೇ ಕರಗೋಗುತ್ತೆ ಕಣ್ರಿ. ಆದ್ರೆ ಸರ್ಕಾರಗಳ ಮನಸ್ಸು ಕರಗೋದಿಲ್ಲ ಅಂತಂದ್ರೆ ಎಂಥ ಸರ್ಕಾರಗಳು? ಓಟ್ ಹಾಕಿ ಗೆಲ್ಲಿಸ್ಕೊಂಡು ನಮ್ಮ ಭೂಮಿಯನ್ನು ಉಳಿಸ್ಕೊಡ್ತಾರೆ ಅಂತ ಕಾದಿದ್ದಂತಹ ರೈತರಿಗೆ ಈಗ ಸಿಕ್ಕಿದ್ದು ಲಾಠಿ ಏಟು. ಸ್ಥಳೀಯ ಶಾಸಕರನ್ನ ಆರಿಸಿ ಅವರು ನಮ್ಮ ದನಿಗೆ ದನಿ ಆಗ್ತಾರೆ ಅಂತ ಮನವಿ ಪತ್ರ ಸಲ್ಲಿಸೋದಕ್ಕೆ ಮುನಿಯಪ್ಪನವ್ರ ಮನೆಗೆ ಹೋದ್ರೆ ಲಾಠಿ ತಗೊಂಡು, ಬೆತ್ತ ತಗೊಂಡು ಹೊಡಿಸಿ ಮನೆ ಒಳಕ್ಕೆ ಬಿಡಲ್ಲ. ಹೀಗಾಗಿ ಇದು ಒಂದು ರೀತಿಯಾದಂಥ ಆರ್ತನಾದ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಫೋಟೋ, ಇನ್ನೊಂದು ಕಡೆ ಮಹಾತ್ಮ ಗಾಂಧೀಜಿ ಅವರ ಫೋಟೋ.
ಇಲ್ಲಿಯವರೆಗೆ ಗಾಂಧಿಯ ತತ್ವದಂತೆ ಅಹಿಂಸೆಯ ಹೋರಾಟ, ಯಾರಿಗೂ ತೊಂದರೆ ಕೊಡದ ಅಹಿಂಸೆಯ ಹೋರಾಟ. 15ನೇ ತಾರೀಕಿನ ಮೇಲೆ ಹೋರಾಟ ಉಗ್ರ ಸ್ವರೂಪದ್ದಾಗುತ್ತೆ ಅನ್ನುವ ಎಚ್ಚರಿಕೆಯನ್ನ ಈಗಾಗಲೇ ರೈತ ಮುಖಂಡರು ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಇಲ್ಲಿರುವಂತಹ ರೈತರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ 1191ನೇ ದಿನ ಅಂದ್ರೆ ಬರೋಬ್ಬರಿ 3 ವರ್ಷ ಆಯ್ತಲ್ಲ ಸರ್? 3 ವರ್ಷ ಆಗ್ತದೆ. 3.5 ವರ್ಷ ಅಲ್ಲ ಸರ್, 3.5 ವರ್ಷಕ್ಕೆ ಏನೇನೋ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ ಸರ್. ಆದ್ರೆ ಕಲ್ಲು ಕರಗುತ್ತೆ ಅನ್ನೋ ಸರ್ಕಾರಗಳ ಮನಸ್ಸು ಕರಗಲ್ವಲ್ಲ ಸರ್. ಇಂತಹ ನಾಯಕರುಗಳನ್ನ, ಇಂತಹ ಸರ್ಕಾರಗಳನ್ನ ನಾವು ಆರಿಸಿ ಕಳಿಸ್ತೀವಲ್ಲ, ನಾವೆಂತ ದೊಡ್ಡರಿರ್ಬೋದು ಸರ್, ನಮ್ಮಂತ ಮೂರ್ಖರು ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಈಗ ನಮಗೆ ರೈತರಿಗೆ ಏನಾಗಿದೆ, ಏನೋ ರೈತರ ಜೀವನನ ಹಸನು ಮಾಡ್ತಾರಂತೇಳಿ ಕಳೆದ ಸರ್ಕಾರವನ್ನು ಕೆಡವಿ, ಅಂದರೆ ಕಳೆದ ಸರ್ಕಾರಕ್ಕೆ ಬೆಂಬಲ ಕೊಡದೆ ಅವ್ರನ್ನ ಸೋಲಿಸಿರ್ತಕ್ಕಂಥದ್ದು ದರ್ಶನ ಇದೆ. ಅವತ್ತಿನ ಒಂದು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈಗಿನ ಶಾಸಕರಾಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಸಹ ಈ ಜಾಗದಲ್ಲಿ ಅವರು ಬಂದು ನಮ್ಮ ರೈತರ ಜೊತೆ ಮಾತುಕತೆ ಮಾಡಿ ಈ ಒಂದು 13 ಹಳ್ಳಿಯ ರೈತರ ಒಂದು ನಿಮ್ಮ ಬೇಡಿಕೆ ಏನಿದೆ, ಭೂಸ್ವಾಧೀನ ಪ್ರಕ್ರಿಯೆ, ಬಲವಂತದ ಭೂಸ್ವಾಧೀನವನ್ನು ಕೈ ಬಿಡೋದಕ್ಕೆ ನಮ್ಮ ಸರ್ಕಾರ ಬಂದರೆ ನಾವು ಪ್ರಯತ್ನ ಪಟ್ಟು ಬಿಡಿಸ್ಕೊಡ್ತೀವಿ ಅಂತ ಎಲ್ಲಿದ್ದಾರೆ ಅವ್ರೀಗ ಹೇಳಿದ್ದಾರೆ. ಮುನಿಯಪ್ಪನವ್ರು ಎಲ್ಲಿದ್ದಾರೆ ಸರ್? ವಿಧಾನಸೌಧದಲ್ಲಿ ಇದ್ದಾರೆ. ಅವರು ಈಗ ಸುಮಾರು ಸರಿ ಅವ್ರ ಮನೆಗಳಿಗೆ ಅಲ್ದಿದ್ದೀವಿ. ಈಗ ಕೊನೆಯ ಗಳಿಗೆಯಲ್ಲಿ ನಮ್ಮ ರೈತರ ಒಂದು ಒಗ್ಗಟ್ಟನ್ನು ಮುರಿಯೋದಕ್ಕೆ ಕೆಲವು ಗ್ರಾಮಗಳನ್ನ ಬಿಡ್ತೀವಿ ಅಂತೇಳಿ ಎಂ ಬಿ ಪಾಟೀಲ್ ಅವರು ಸೇರಿ 3 ಹಳ್ಳಿನ ಒಂದು ಘೋಷಣೆಯನ್ನು ಮಾಡಿದರು. ಅದಕ್ಕೆ ನಾವು ಏನು 13 ಹಳ್ಳಿ ರೈತರೆಲ್ಲ ಅಣ್ಣ ತಮ್ಮಂದರಾಗಿ ಒಗ್ಗಟ್ಟಿನಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ 3 ವರ್ಷಗಳ ಕಾಲ. ಈ ಭಾಗದ ಏನು ಬಲವಂತದ ಭೂಸ್ವಾಧೀನವನ್ನು ಕೈ ಬಿಡಲೇಬೇಕಂತೇಳಿ 13 ಹಳ್ಳಿಯ ರೈತರೆಲ್ಲ ಎಲ್ಲ 13 ಹಳ್ಳಿನೂ ಬಿಡಲೇಬೇಕು ಅಂತೇಳಿ ಈ ರಾಜ್ಯದ ಎಲ್ಲ ಜನಪರ ಸಂಘಟನೆಗಳು ಎಲ್ಲರೂ ಸೇರಿ ಈಗ ನಮ್ಮ ರೈತರ ಪರವಾಗಿ ಈಗ ಬೆನ್ನಿಗೆ ನಿಂತಿದ್ದಾರೆ. ಮೇಡಮ್ ಅವರೇ ನಮಸ್ತೆ. ನೀವು ಮಾತಾಡಿಲ್ಲ, ಆದ್ರೆ ನೀವು ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಹೇಳಿ, ಅಷ್ಟು ಸಾಕು. ನಮ್ಮ ಭೂಮಿಗೋಸ್ಕರವಾಗಿ. ನಿಮ್ಮ ಭೂಮಿಗೋಸ್ಕರ. ಈಗ ನಿಮ್ಮ ಭೂಮಿ 2 ವರ್ಷ ಆಯ್ತು, ಇನ್ನು ನಿಮ್ಮ ಭೂಮಿಗೋಸ್ಕರ ನೀವು ಇನ್ನೂ ಎಷ್ಟು ದಿನ ಅಂತ ಕೂತ್ಕೋತೀರಾ? 3 ವರ್ಷ. 3 ವರ್ಷದಿಂದ ಇದೇ ತರನೇ ಕುತ್ತರಿಸಿ ಇದು ಮಾಡ್ತಾವ್ರೆ. ಗೌರ್ಮೆಂಟ್ ಇನ್ನ ಅವ್ರಕ ನಾಚಿಕೆ ಆಗಿಲ್ಲ, ರಾಜಕೀಯ ವರ್ಕ್ ನಾಚಿಕೆ ಆಗಿಲ್ಲ. ಈ ಅವ್ರ ಇದ್ರ ಬೇರೆಯವ್ರ ಬಿಟ್ಟು ಕೊಡ್ಬೇಕು ಅಂತೇಳಿ ಅವ್ರ ಆಸೆ ಬೀಳ್ತಾವ, ಕೊಡ್ರಿ ಅಂತೇಳಿ ಬರ್ತಾರಲ್ಲ, ಅವ್ರ ತಕ್ಕ ಹೋಗ್ತಾವ್ರೆ. ಬೇರೆ ಕಡೆ ನಮ್ಮ ಏರಿಯಾರೇ ಓದ್ತಾವ್ರೆ, ನಾವು ಕೊಡ್ತೀರಿ ಭೂಮಿ ಅಂತೇಳಿ. ಅವ್ರಿಗೂ ನಾಚಿಕೆ ಆಗ್ಬೇಕು. ನಮ್ಮ ಭೂಮಿ ನಾವು ಸತ್ರು ನಮ್ಮ ಭೂಮಿ ನಾವು ಬಿಡಲ್ಲ. ಒಳ್ಳೆ ದುಡ್ಡು ಕೊಡ್ತಾರಂತಲ್ಲ? ದುಡ್ಡು ಎಷ್ಟು ದಿನ ಇರ್ತದೆ ಮೇಡಮ್ನವ್ರೆ? ನಮ್ಮ ಭೂಮಿ ಇದ್ದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲದರಾಗ ಜೀವನ ಮಾಡಿ ದುಡ್ಕೊಂಡು ಜೀವನ ಮಾಡ್ತಾರೆ. ಅವ್ರು ಕೊಡೋ ದುಡ್ಡು ಎಷ್ಟು ದಿನ ಇರ್ತದೆ? ಎಲ್ಲ ಕಳ್ಳ ಸರ್ಕಾರಗಳು ಬಂದು ನಮ್ಮ ರೈತರನ್ನ ಹಾಳು ಮಾಡ್ತಾವ್ರೆ. ಏನು ಮಾಡೋದು ನಾವು? ದೇವನಹಳ್ಳಿಯ 13 ಹಳ್ಳಿಗಳ ಸಂತ್ರಸ್ತರ ಹೋರಾಟ 1191ನೇ ದಿನಕ್ಕೆ ಕಾಲಿಟ್ಟಿದೆ. ಈಗ SR ಹಿರೇಮಠ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗೋದಕ್ಕೆ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಇಲ್ಲ, ಈಗೇನು ತಾವು ಹೇಳ್ತಾ ಇದ್ದೀರಿ, ಯಾಕಂದರೆ ಅದು ಲಕ್ಷಗಟ್ಟಲೆ ಜನ ಅಲ್ಲಿಗೆ ಬಂದಿದ್ದರು. ಅಷ್ಟೇ ಅಲ್ಲ, ಅವ್ರಿಗೇನು ಎಡರು ತೊಡರು ಬಂದಿದ್ದು ತಮಗೆಲ್ಲ ಗೊತ್ತಿದೆ. ಅದು ಪೇಪರ್ಗಳಿಗೆ ಸ್ವಾಭಾವಿಕವಾಗಿ ತಮ್ಮ ಟಿ ವಿ ಚಾನಲ್ದವ್ರಿಗೆ ಆಗ್ತದೆ. ಆದರೆ ಈ ಹೋರಾಟ ಏನಿದೆಯಲ್ಲ, ಇದರ ಸತ್ವ, ಇದರ ಆಳ, ಇದರ ದೃಢ ಸಂಕಲ್ಪ ಅದು ತುಂಬ ಉತ್ಕೃಷ್ಟವಾಗಿದೆ. ಸೊ ಇಂಥ ಹೋರಾಟಗಳು ನನ್ನ ಅಟ್ಲೀಸ್ಟ್ 45 ವರ್ಷದ ಅನುಭವದೊಳಗೆ ಇದು ಲೈಮ್ ಲೈಟಿಗೆ ಬರಲಿಕ್ಕೆ ಟೈಮ್ ತಗೊಳ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ, ವಾರಗಳಲ್ಲಿ ಇದು ರಾಷ್ಟ್ರದ ಒಂದು ಅಟೆನ್ಷನ್ನು ಕಮಾಂಡ್ ಮಾಡ್ತಾಯಿದೆ. ಈಗ ಉದಾಹರಣಾರ್ಥವಾಗಿ ನಮ್ಮ ಜಾರ್ಖಂಡದಲ್ಲಿ ಮಂಥನ್ನವರಂತ ಲೋಕತಾಂತ್ರಿಕ ರಾಷ್ಟ್ರ ನಿರ್ಮಾಣ ಸಮಿತಿ ಅಂತ ಇದೆ. ಅವರು ಎಲ್ಲರಿಗೂ ಇದರ ಬಗ್ಗೆ ಹಾಕಿದ್ದಾರೆ ದೇವನಹಳ್ಳಿದು. ಅಷ್ಟೇ ಅಲ್ಲ, ಹ್ಯಾಂಗೆ ದಿಲ್ಲಿಯ ಹೋರಾಟ ಅಟೆನ್ಷನ್ ಇದು ಮಾಡ್ತು, ಪಂಜಾಬ್ ಮತ್ತು ಹರಿಯಾಣ ಬಾರ್ಡ್ರದೊಳಗೆ ಜಗಜೀತ್ ಸಿಂಗ್ ದಲ್ಲೇವಾಲ್ ಅವರು ಏನೊಂದು ಸಮಗ್ರ ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರವನ್ನು ಮಣಿದು ಅವ್ರ ಜೊತೆಗೆ ಒಂದು ಸಂಭಾಷಣೆ ಏನು ತಯಾರು ಮಾಡಿದಾರಲ್ಲ, ಅದು ಒಂದು ಐತಿಹಾಸಿಕ ಹೋರಾಟ ಇದೆ. ಅವರಷ್ಟೇ ಅಲ್ಲ, ಅಲ್ಲಿಂದ ಅವ್ರ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಪ್ರಮುಖರು ಕೂಡ ನಿನ್ನೆ ಬಂದು ಹೋಗಿದ್ದಾರೆ. ನಾನು ಅದರಲ್ಲೂ ಕೂಡ ಬರುವ ಸೌಭಾಗ್ಯ ಇತ್ತು. ಅಷ್ಟೇ ಅಲ್ಲ, ದಲ್ಲೇವಾಲ್ ಅವರು ಮಾತುಗಳನ್ನು ಎಲ್ಲರಿಗೂ ಹೇಳಲಿಕ್ಕೆ ಅವಕಾಶ ಸಿಕ್ಕಿತ್ತು. ಸೊ ಇದು ಇವತ್ತಿಲ್ಲ ನಾಳೆ ನನ್ನ ಅಭಿಪ್ರಾಯದೊಳಗೆ
ಇದು ಡೆಫಿನೆಟ್ಲಿ ಕೇವಲ ನಮ್ಮ ಈ ಭಾಗ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇದು ಇಡೀ ರಾಷ್ಟ್ರದ ಅಟೆನ್ಷನ್ನು ಖಾತ್ರಿಯಾಗಿ ಸೆಳೀತದೆ. ರೈತರಿಗೆ ಸ್ಪಂದಿಸುವಂತಹ ಆ ಗುಣದ ಪ್ರದರ್ಶನ, ನಾವೇನು ಸಂವಿಧಾನ ಪ್ರಜಾಪ್ರಭುತ್ವ ಮಾತಾಡೋಕ್ಕೆ ಚಂದ ಸರ್, ಆದರೆ ಇವ್ರು ಯಾರೂ ಪಾಲಿಸೋರಲ್ಲ. ನಮಸ್ಕಾರ. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಈ 13 ಗ್ರಾಮಗಳ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶದಲ್ಲೇ ಒಂದು ಅತ್ಯಂತ ಉನ್ನತವಾದ ಮಾದರಿಯಾದ ಹೋರಾಟ. ಯಾಕಂದರೆ ಇಡೀ ದೇಶದಲ್ಲಿ ಭೂಮಿಗೆ ಹೆಚ್ಚಿನ ಬೆಲೆ ಬೇಕು ಅನ್ನುವ ರೀತಿಯ ಹೋರಾಟಗಳು ಬಹುತೇಕ ನಡೀತಾ ಇದ್ದರೆ, ಕೃಷಿ ಭೂಮಿ ಉಳಿಬೇಕು, ಕೃಷಿ ಭೂಮಿ ರಕ್ಷಣೆ ಆಗಬೇಕು, ನಾವು ರೈತರು ನಮ್ಮ ಜೀವನ ಏನು ನಡೀತದೆ ಅದಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ದೇಶದ ಆಹಾರ ಭದ್ರತೆಗೆ ಮತ್ತು ಕೃಷಿ ಕ್ಷೇತ್ರದ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಹೋರಾಟ. ಆ ಕಾರಣಕ್ಕಾಗಿ ಚನ್ನರಾಯಪಟ್ಟಣ ಭೂಸ್ವಾಧೀನ ವಿರೋಧಿ ಹೋರಾಟ ಇಡೀ ದೇಶದಲ್ಲೇ ಒಂದು ಮಾದರಿ ಹೋರಾಟ ಆಗಿದೆ. 15ನೇ ತಾರೀಕು ಅವರು ತಮ್ಮ ಮಾತಿನಂತೆ ನಡೀದೇ ಇದ್ದರೆ, ಹಿಂದೆನೂ ಕೂಡ ಮಾತು ಕೊಟ್ಟು ಅವ್ರು ಮುರಿದಿದ್ದಾರೆ, ಮಾತಿನಂತೆ ನಡೀದೇ ಇದ್ದರೆ ಇದು ದೇಶ ಮಟ್ಟದ ಒಂದು ದೊಡ್ಡ ಹೋರಾಟವಾಗಿ ಪರಿವರ್ತನೆ ಆಗುತ್ತೆ, ರೂಪಾಂತರ ಆಗುತ್ತೆ. ಇಡೀ ದೇಶದ ಜನ ಇಲ್ಲಿಗೆ ಬಂದು ಬರಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆ ನಾವು ನೋಡಿದ್ದೀವಿ. ದೇವನಹಳ್ಳಿ ಚಲೋಗೆ ಎಷ್ಟು ಜನ ಬಂದಿದ್ದರು, ಫ್ರೀಡಮ್ ಪಾರ್ಕಿಗೆ ಎಷ್ಟು ಜನ ಬಂದಿದ್ದರು, ದೂರದಿಂದೆಲ್ಲ ಬಂದಿದ್ದಾರೆ. ಅದು ಎಚ್ಚರಿಕೆಯಾಗಿ ಅದನ್ನ ಪರಿಗಣಿಸಬೇಕು ಅಂತ ನಾನಂತೂ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಕೇಳ್ಕೊತಾ ಇದ್ದೀನಿ. ಆಲ್ ರೈಟ್, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿದಿನ ಇಲ್ಲಿ ಸತ್ಯಾಗ್ರಹ ನಡೆಯುತ್ತೆ, ಪ್ರತಿದಿನ ಇಲ್ಲಿ ಧರಣಿ ನಡೆಯುತ್ತೆ. 1993ನೇ ದಿನ, ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಸರ್ಕಾರದಿಂದ ಇಲ್ಲ. 15ನೇ ತಾರೀಕು ನಾವು ನಮ್ಮ ತೀರ್ಮಾನವನ್ನು ಪ್ರಕಟಿಸ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಹೋರಾಟಗಾರರು ಹೇಳುವ ರೀತಿಯಲ್ಲಿ ಮೊದಲೇ ಹಸಿರು ವಲಯವನ್ನು ಈಗಾಗಲೇ 6,000 ಎಕರೆ ಭೂಮಿಯನ್ನು ಕಬಳಿಸಿಕೊಂಡು ಹೋರಾಟ ತೀವ್ರ ಆದ ಮೇಲೆ ಇನ್ನುಳಿದ 1,777 ಎಕರೆಯನ್ನು ನಾನು ಹಸಿರು ವಲಯ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಇದು ಹಾಸ್ಯಾಸ್ಪದ ನಡೆ. ಯಾಕೆ ಎಂದರೆ ಫಸ್ಟ್ ಫೇಸಲ್ಲಿ 6,000 ಎಕರೆಯನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಇದು ಗ್ರೀನ್ ಝೋನ್ ಅಂತ ಸರ್ಕಾರಕ್ಕೆ ಗೊತ್ತಾಗಲಿಲ್ವಾ? ಈಗ ಥಟ್ಟಂತ ಏಪ್ರಿಲ್ 4ನೇ ತಾರೀಕು ಜ್ಞಾನೋದಯ ಆಯಿತಾ ಇದು ಹಸಿರು ವಲಯ ಅಂತ. ದಿಸ್ ಈಸ್ ದಿ ಡಬಲ್ ಸ್ಟ್ಯಾಂಡರ್ಡ್. ಇದನ್ನೇ ಒಂದು ದ್ವಂದ್ವ ನೀತಿ ಅಂತ ಹೇಳೋದು. ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ವಿಳಂಬ ಮಾಡಿದರೆ ನಿಜಕ್ಕೂ ಇಡೀ ದೇಶಾದ್ಯಂತ ಅವರು ವಿಲನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆಂದರೆ ಈ ಹೋರಾಟಕ್ಕೆ ನಾಟ್ ಓನ್ಲಿ ರಾಜ್ಯ, ಇಡೀ ರಾಷ್ಟ್ರದ ರೈತ ಸಂಘಟನೆಗಳು ಮತ್ತು ರೈತ ಮುಖಂಡರುಗಳು, ದೊಡ್ಡ ದೊಡ್ಡ ಸತ್ಯಾಗ್ರಹ ಧರಣಿಯನ್ನು ಮಾಡಿರುವಂತಹ ನಾಯಕರುಗಳು ಕೈ ಜೋಡಿಸಿದ್ದಾರೆ. ಮತ್ತು 15ನೇ ತಾರೀಕಿನ ನಂತರ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ರೂಪುರೇಷೆಗಳು ರೆಡಿ ಆಗ್ತಾ ಇದ್ದಾವೆ. ಅಷ್ಟರೊಳಗಡೆ ಏನಾದರೂ ಮರ್ಯಾದೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಗೆದ್ದರು ಈ ಕಾಂಗ್ರೆಸ್ ಗೌರ್ನಮೆಂಟ್. ಇಲ್ಲದೇ ಇದ್ದರೆ ಇಡೀ ರಾಷ್ಟ್ರದಾದ್ಯಂತ ಒಂದು ಕೆಟ್ಟ ಸರ್ಕಾರವಾಗಿ ಇತಿಹಾಸದ ಚರಿತ್ರೆಯಲ್ಲಿ ಉಳಿದು ಹೋಗುತ್ತೆ. ಯಾಕೆ ಅಂತಂದರೆ ರೈತರ ಬಾಯಿಗೆ ಮಣ್ಣು ಹಾಕುವ ಯಾವ ಸರ್ಕಾರಗಳೂ ಕೂಡ ಭಾಳ ದಿನ ಉಳಿಯಲ್ಲ, ಮಣ್ಣು ಮುಕ್ಕೋದು ಗ್ಯಾರಂಟಿ. ಇದು ದೇವನಹಳ್ಳಿ ರೈತರ ಹೋರಾಟದ ಕಂಪ್ಲೀಟ್ ಗ್ರೌಂಡ್ ರಿಪೋರ್ಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.